ಓ ಎಲ್ಲರೂ ಬಂದ್ರಾ? ಹಾಯ್. ಇವತ್ತು ಒಂದು ವಿಷಯನ ನಿಮಗೆ ಹೇಳ್ಬೇಕಂತ ಬಂದಿದ್ದೀನಿ. ಏನು, ನಾವೆಲ್ಲರೂ ಚಿಕನ್ ತಿಂತಿರ್ತೀವಲ್ವಾ, ಆ ಚಿಕನಲ್ಲಿ ಕೆಲವೊಂದು ಪಾರ್ಟ್ಸು ರಿಮೂವನ್ನು ಮಾಡ್ತೀವಿ. ಯಾಕೆ ಅದು ಚೆನ್ನಾಗಿರಲ್ಲ ಅಂತ ಅಲ್ಲ, ನಾವು ತಿನ್ನೋದಿಲ್ಲ ಅಂತಂದೇಳಿ. ಅದರಲ್ಲಿ ಒಂದು ಪಾರ್ಟು ಪ್ರೋಟೀನು, ವಿಟಮಿನ್ಸು ಮತ್ತು ಕೊಲೋಜಿನ್ ಅಂತಂದೇಳಿ ಜಾಸ್ತಿ ಇರುತ್ತೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಕೊಲೋಜಿನ್ ಅಂತಂದೇಳಿ ಜಾಸ್ತಿ ಇರುತ್ತೆ. ಆ ಪಾರ್ಟು ಯಾವುದಂತಂದೇಳಿ ನಾನು ಆಲ್ರೆಡಿ ಟೈಟಲಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದನ್ನು ಬಾರ್ ಔಟ್ ಸೈಡಲ್ಲಿ ಕಬಾಬ್ ಅಂತಂದೇಳಿ ಮಾಡ್ಕೊಂಡು ಜಾಸ್ತಿ ತಿಂತಿರ್ತಾರೆ. ಅದು ಕುಡುಕರು ಫೇವ್ರೇಟು. ಅದನ್ನು ಇವತ್ತು ಮಾಡೋಣವಾ? ಅದು ಯಾವುದಂತ ಗೊತ್ತಾ? ಕೋಳಿ ಕಾಲು. ಈ ಕೋಳಿ ಕಾಲಲ್ಲಿ ಕಬಾಬ್ ಮಾಡೋಣ. ಕಬಾಬ್ ಹೇಗಿರುತ್ತೆ, ಹೇಗೆ ಮಾಡ್ತೀವಿ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ ಬನ್ನಿ ಎಲ್ಲರೂ. ಈ ಕೋಳಿ ಕಾಲು ತಗೊಂಡಾದ್ಮೇಲೆ ಈ ಕೋಳಿ ಕಾಲಲ್ಲಿರೋ ಉಗುರನ್ನೆಲ್ಲ ಕಟ್ ಮಾಡಬೇಕು. ಈ ಕಟ್ ಮಾಡ್ಕೊಂಡು ಒಂದ್ಸಲ ಬೆಂಕಿಯಲ್ಲಿ ಸುಟ್ಕೋಬೇಕು. ಇದ್ರ ಮೇಲೆ ಒಂದು ಲೇಯರು ಪರೆ ಥರ ಬರುತ್ತೆ, ಅದನ್ನ ಬಿಚ್ಕೋಬೇಕು. ಕಟ್ ಮಾಡೋ ತೋರ್ಸ ನಾಳೆ ಕಟ್ ಮಾಡ್ಸಕ್ಕೆ ಪಾಣ ಚಳಿ ಆದಲ್ಲ ಕಾಲ. ಕೋಳಿ ಕಾಲು ರೆಡಿ ಆಗಿದ್ದಾವೆ. ಅದಕ್ಕೆ ಬೇಕಾಗಿರುವಂಥ ಕಬಾಬ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಬಾಣಲೆಗೆ 2 ಮೊಟ್ಟೆ ಹೊಡೆದಾಕೊಂಬಿಡೋಣ. ಅದಕ್ಕೆ ಕಾರ್ನ್ಫ್ಲವರ್ 2:1 ಅನ್ಕೋದಲ್ಲಿ ಎರಡು ಸಲ ಕಾರ್ನ್ಫ್ಲವರ್ ಹಾಕಿದೆ, ಒಂದು ಸಲ ಮೈದಾನ ಹಾಕಬೇಕು. ಓಕೆನಾ? ಮೈದಾ, ಅದಕ್ಕೆ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ನಿಂಬು ಜ್ಯೂಸ್ ಹಾಕಬೇಕು. ಅವೆಲ್ಲವನ್ನು ಮಿಕ್ಸಪ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಅದನ್ನು ಕೂಡ ಮಿಕ್ಸಪ್ ಮಾಡ್ಕೊಳ್ಳೋಣ. ಸ್ವಲ್ಪ ಹುಳಿ ಬೇಕಲ್ವಾ, ಸ್ವಲ್ಪ ಹುಳಿ ಬೇಕಾದರೆ ಕರ್ಡನ್ನು ಹಾಕ್ಕೋಬೋದು. ಕರ್ಡ್ ಹಾಕ್ಕೊಂಡು ಮಿಕ್ಸಪ್ ಮಾಡಿಕೊಂಡು ಅದಕ್ಕೆ ನಾವು ಸುಟ್ಕೊಂಡು ವಾಶ್ ಮಾಡ್ಕೊಂಡಿರುವ ಕಾಲನ್ನು ಹಾಕ್ಕೊಳ್ಳೋಣ. ನೀಟಾಗಿ ಎಲ್ಲದಕ್ಕೂ ಮಸಾಲೆ ಎಲ್ಲ ಮೆತ್ಕೊಳ್ಳೋಂಗೆ ಕಲಿಸ್ಕೋಬೇಕು ಅದನ್ನು, ಕೋಳಿ ಕಾಲನ್ನು. ಆಮೇಲೆ ಒಂದೊಂದಾಗಿ ಕಾದರ ಎಣ್ಣೆಗೆ ಬಿಟ್ಕೊಂತ ಹೋದರೆ ಆಯಿತು. ಟೂ ಸೈಡ್ ಕೂಡ ನಾವು ಅಂದರೆ ಅತ್ತಾಗಿದ್ದಾಗ ಒಲಾಡ್ಸ್ಕೊಂತ ಬೇಯಿಸ್ಕೋಬೇಕು. ನೀಟಾಗಿ ಬೆಂದಂಗೆಲ್ಲ ಕ್ರಂಚಿ ಆಗುತ್ತೆ. ಕ್ರಂಚಿ ಆದರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಓಕೆ, ಈಗ ಬೆಂದಿದ್ದಾವೆ. ಅವನ್ನ ತೆಗಿಯೋಣ ಕಡೆಗೆ. ಅದು ತೆಗೆದಾದ್ಮೇಲೆ ಸ್ವಲ್ಪ ಮೇಲೆ ಬೇಕಾದರೆ ಇನ್ನೂ ಸ್ವಲ್ಪ ಉಪ್ಪು, ಖಾರದ ಪುಡಿಯನ್ನು ಹಾಕ್ಕೋಬೋದು. ಖಾರದ ಪುಡಿ ಉಪ್ಪು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ ತಿನ್ನೋಕ್ಕೆ. ಕ್ರಂಚಿ ಆಗಿರುತ್ತಲ್ವ, ಎಣ್ಣೆಲಿ ಬೆಂದಿರುತ್ತಲ್ವ, ಇನ್ನೂ ಸ್ವಲ್ಪ ಟೇಸ್ಟಿ ಬರುತ್ತೆ. ನಮ್ಮ ಹುಡುಗರು ತುಂಬ ಇಷ್ಟಪಟ್ಟು ತಿಂತಿದ್ದಾರೆ. ಅವ್ರಿಗೆ ಹಾಕಪ್ಪ ಬಿಡಿ, ನಮ್ಮ ಕಾಡು ನೋಡಂತೀನಿ ಹೆಂಗೆ ಬಿಡುತ್ತೆ ಚಿಕನ್ ಹೇಳೋಣ. ಸೂಪರ್ ಆಗಿದೆ ಗೈಸ್. ವಾವ್. ನಮ್ಮ ಹುಡುಗರು ತುಂಬ ಇಷ್ಟಪಟ್ಟು ತಿಂದು ಖಾಲಿ ಮಾಡಿದರು. ನಿಮಗೆ ಒಂದ್ಸಲ ಟ್ರೈ ಮಾಡಬೇಕಂದ್ರೆ ಟ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.